ಅಧಿವೇಶನದ ನಡುವೆ ಕಾಂಗ್ರೆಸ್ ಬಿಜೆಪಿ ಇವತ್ತು ಸಮರಕ್ಕೆ ಇಳಿದಿರುವಂಥದ್ದು. ಆತ ಕಾಂಗ್ರೆಸ್ ವಿಬಿಜಿ ರಾಮ್ಜಿ ವಿರೋಧಿಸಿ ಹೋರಾಟವನ್ನು ಮಾಡ್ತಾ ಇದ್ರೆ, ಇತ್ತ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯೋದಕ್ಕೆ ಜಂಟಿ ಹೋರಾಟವನ್ನು ಇವತ್ತು ಬಿಜೆಪಿ ಜೆಡಿಎಸ್ ಮಾಡ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಶಾಸಕರಾದಂತಹ ಸಿ ಪಾಟೀಲ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀರಿ, ಸರ್ಕಾರದ ವೈಫಲ್ಯಗಳು ಸಾಲು ಸಾಲಾಗಿ ನಿಮಗೆ ಸಿಕ್ಕಿದೆ. ಮೊದಲ ದಿನದ ಅಧಿವೇಶನದಿಂದ ಇಲ್ಲಿವರೆಗೂ ಕೂಡ ಸಿಕ್ಕಿರುವಂಥದ್ದು. ಯಾವ್ಯಾವ ವೈಫಲ್ಯಗಳನ್ನು ಇವತ್ತು ಇಟ್ಕೊಂಡು ಹೋರಾಟವನ್ನು ಮಾಡ್ತಿದ್ದೀರಿ? ಮೊದಲನೇದಾಗಿ ಅತ್ಯಂತ ಮಹತ್ವವಾದಂಥ ಅಧಿವೇಶನ. ಕರ್ನಾಟಕ ರಾಜ್ಯದ ವಿಧಾನಮಂಡಲಕ್ಕೆ ಅದರದೇ ಆದಂಥ ಘನತೆ ಗೌರವ ಇದೆ. ಹೊಸ ವರ್ಷದ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರು ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡೋದು ಸಂಪ್ರದಾಯ. ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು. ಸಚಿವ ಸಂಪುಟ ಕೊಟ್ಟಂಥ ಭಾಷಣದಲ್ಲಿ ಎಷ್ಟು ಓದಬೇಕನ್ನೋದು, ಕಂಪ್ಲೀಟ್ ಓದಬೇಕನ್ನುವಂಥ ಮ್ಯಾಂಡೇಟ್ ಅಂತೂ ಎಲ್ಲೇ ಇಲ್ಲ. ಇದಕ್ಕೆ ಹಲವಾರು ಕೋರ್ಟ್ಗಳ ನಿದರ್ಶನ ಕೂಡ ಇದೆ. ಹಿಂದೆ ಭಾರದ್ವಾಜ್ ಗವರ್ನರ್ ಇದ್ದಂಥ ಸಂದರ್ಭದಲ್ಲಿ ಪುಸ್ತಕ ಹಿಂಗೆ ಟೇಬಲ್ ಮ್ಯಾಗೆ ಲೇ ಮಾಡಿ ಹೋಗಿಬಿಟ್ರು. ಆವಾಗ ನಾವು ಅವ್ರಿಗೆ ಗೌರವ ಕೊಟ್ಟು ಸುಮ್ಮನೆ ಇದ್ದೀವಿ. ಇವಾಗ ರಾಜ್ಯಪಾಲರು ಅರ್ಧಕ್ಕೆ ಭಾಷಣ ಮಾಡಿದ್ರು ಅಂಥೇಳಿ ಅವರಿಗೆ ಅಗೌರವವನ್ನು ಯಾವ ರೀತಿ ಅಂದ್ರೆ, ಕೆಲವು ಸದಸ್ಯರು ವಿಶೇಷವಾಗಿ ಹರಿಪ್ರಸಾದ್ ಇನ್ನೊಂದಿಷ್ಟು ಸದಸ್ಯರು ಕೂಡ ಹಿಂಗೆ ಅವರಿಗೆ ಲಿಟ್ರಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂಥ ರೀತಿಯಲ್ಲಿ ಅಡ್ಡಗಟ್ಟಿದರು. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಗವರ್ನರ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್, ಸಂವಿಧಾನಾತ್ಮಕ ಅತ್ಯಂತ ಹೆಚ್ಚಿನ ಸ್ಥಾನದಲ್ಲಿರೋರು. ಅಂಥವ್ರಿಗೆ ಅಗೌರವ ಆದರೆ ಅಂಥವ್ರನ್ನೇ ತಳ್ಳಾಟ ನುಕ್ಕಾಡುವಂಥ ಪರಿಸ್ಥಿತಿ ವಿಧಾನಸೌಧದ ಫ್ಲೋರ್ನಲ್ಲಿ ನಡೆದರೆ ಇನ್ನು ಸಾಮಾನ್ಯ ಜನರಿಗೆ ಭದ್ರತೆ ಎಲ್ಲಿದೆ? ಮತ್ತು ಗೌರವಾನ್ವಿತ ಸ್ಪೀಕರ್ ಸಾಹೇಬರು, ನಮ್ಮ ಶಾಸಕರು ಸ್ವಲ್ಪ ಅವರು ಡಯಸ್ ಮೇಲೆ ಹತ್ತಿದ್ದಕ್ಕೆ 16 ಮಂದಿಯನ್ನು ಒಂದು ಅರ್ಧ ಗಂಟೆಯಲ್ಲಿ ಸಸ್ಪೆಂಡ್ ಮಾಡಿದರು. ಅದು 6 ತಿಂಗಳ ಅವಧಿವರೆಗೆ. ಅವರ ಈ ಸ್ಪೀಕರ್ ಅವಧಿಯಲ್ಲಿ 2 ಬಾರಿ ನಮ್ಮ ಶಾಸಕರನ್ನು ಸಸ್ಪೆಂಡ್ ಮಾಡುವಂಥ ನಿರ್ಣಯವನ್ನು ತೊಗೊಂಡಾರ. ನಾವು ಗವರ್ನರಿಗೆ ಅಗೌರವ ತೋರಿಸಿದ್ದಾರೆ, ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ದಾರೆ, ತೂಕಾಡಿದ್ದಾರೆ. ಅವ್ರ ಮೇಲೆ ಕ್ರಮ. ಮತ್ತು ಕಾನೂನು ಹೇಳುತ್ತೆ, ರಾಜ್ಯಪಾಲರು ಬಂದು ಭಾಷಣ ಸ್ಟಾರ್ಟ್ ಮಾಡಿದಾಗ ನೋ ಬಡಿ ಶುಡ್ ಅಬ್ಜೆಕ್ಟ್ ಇಟ್. ಹಲವಾರು ಶಾಸಕರು ಸಚಿವರು ಅದಕ್ಕೆ ಅಬ್ಜೆಕ್ಟ್ ಮಾಡ್ಯಾರ. ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ರಿ ಅಂತಂದರೆ ಸ್ಪೀಕರ್ ಅವರು ನಾನು ಹಿಂದೆ ನೋಡ್ತೇನೆ, ನಾಳೆ ನೋಡ್ತೇನೆ ಅನ್ನುವಂಥ ಮೀನಾಮೇಷ ಧೋರಣೆ ಎಬ್ಬಿಸ್ತಾ ಇದ್ದಾರೆ. ಅದು ಅತ್ಯಂತ ಗೌರವಾನ್ವಿತ ಹುದ್ದೆ ಸ್ಪೀಕರ್. ನನ್ನ ಮನೆ ಸದನದಲ್ಲೇ ಹೇಳಿದೆ, ಅವರ ಪಾದಗಳು ನಾವು ಕುಂತ ತಲೆ ಒಂದೇ ಲೆವೆಲ್ ಇರುತ್ತೆ. ಅಷ್ಟು ಗೌರವ ಕೊಡ್ತೇವೆ ನಾವು ಸ್ಪೀಕರ್ ಸ್ಥಾನಕ್ಕೆ. ಅವರು ಕೂಡ ಎಡಕ್ಕಿನ ಬಗ್ಗಿರ್ತಕ್ಕಂಥ ವಿರೋಧ ಪಕ್ಷದವ್ರನ್ನ, ಬಲಕಿನ ಬಾಜು ಇದ್ದಂಥ ಆಡಳಿತ ಪಕ್ಷದವ್ರನ್ನ ಸಮಾನ ದೃಷ್ಟಿಯಲ್ಲೇ ನೋಡಬೇಕು. ಸ್ಪೀಕರ್ ಆಗ್ಬೇಕಾದ್ರೆ ಅವರ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಂದಿರ್ತಾರೆ ಅವರು. ಆದರೆ ಆ ರೀತಿ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಆ ನಡೆಯನ್ನು ವಿರೋಧಿಸಿ ಮತ್ತು ಭ್ರಷ್ಟಾಚಾರದ ಸುಳಿಯಲ್ಲಿ ಹಲವಾರು ಬಾಗಿ ಸಿಕ್ಕಾಕೊಳ್ತಿರ್ತಕ್ಕಂಥ ಸಚಿವರಾದಂಥ ಸನ್ಮಾನ್ಯ ತಿಮ್ಮಾಪುರ್ ಅವರನ್ನು ರಾಜೀನಾಮೆ ಕೇಳ್ತಾ ಇದ್ದೇವೆ. ಒಬ್ಬ ಎಕ್ಸೈಸ್ DC ಅರೆಸ್ಟ್ ಆಗಿದ್ದಾನೆ. ಅವನ ಆಪ್ತ ಸಹಾಯಕನ ಹೆಸರಿದೆ, ಅವರ ಮಗನ ಹೆಸರು ಕೇಳಿ ಬರ್ತಾ ಇದೆ. ಅದು ರಾಜೀನಾಮೆ ಪಡಿಬೇಕು. ತನಿಖೆ ಆಗಲಿ, ತನಿಖೆಯಲ್ಲಿ ನಿರಪರಾಧಿ ಅಂದರೆ ಹೊಳ್ಳಿ ಮಂತ್ರಿ ಮಾಡಲಿ. ಆದರೆ ಅದು ಯಾವುದಕ್ಕೂ ಮಾಡಲಾರ್ದಂತೆ ಕಣ್ಣು ಮುಚ್ಕೊಂಡು ಹೋಗೋದ್ರಿಂದ ಭ್ರಷ್ಟಾಚಾರ ಮಾಡುವಂಥ ವ್ಯಕ್ತಿಗಳಿಗೆ, ರಾಜಕಾರಣಿಗಳಿಗೆ, ಶಾಸಕರಿಗೆ, ಸಚಿವರುಗಳಿಗೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ನುವಂಗೆ ಆಕೈತಿ. ಭ್ರಷ್ಟಾಚಾರ ಮಾಡಿದ್ರೆ ಏನು ದೊಡ್ಡ ಅಪರಾಧ ಅಲ್ಲ ಅನ್ನುವಂಥ ಭಾವನೆ ಬರ್ತೈತಿ. ಆ ರೀತಿ ಅವರ ರಾಜೀನಾಮೆ ಪಡಿಬೇಕು ಮತ್ತು ಗವರ್ನರನ್ನು ಅವಮಾನಪಡಿಸಿದಂಥವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗ್ಬೇಕು ಅನ್ನೋದಕ್ಕೆ ನಮ್ಮ ಹೋರಾಟ. ಸರ್, ಅದೇ ರೀತಿಯಾಗಿ ತಿಮ್ಮಾಪುರ ಅವ್ರು ಹೇಳ್ತಾ ಇರುವಂಥದ್ದು ಅಂದರೆ, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಅವ್ರ ವಿರುದ್ಧ ಕ್ರಮ ಆಗಿದೆ, ನಾನು ಯಾವುದೇ ರೀತಿಯಾದಂತಹ ತಪ್ಪನ್ನು ಮಾಡಿಲ್ಲ, ನಾನು ತಪ್ಪು ಮಾಡಿದರೆ ಸಾಕ್ಷಿ ಮುಂದಿಡಿ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ನಾನು ಸಾಕ್ಷಿ ಸಿಕ್ಕರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕ್ಕೂ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಸಾಕ್ಷಿ ಸಿಕ್ಕರೆ ರಾಜೀನಾಮೆ ಕೊಡೋಕೆ ಅವ್ರ್ಯಾರು? ಸಾಕ್ಷಿ ಸಿಕ್ಕರೆ ಕೊಡಲೇಬೇಕಾಗೈತೆ. ಅವ್ರೇನು ಮೇಲಿಂದ ಇಳಿದು ಬಂದವರಲ್ಲ. ಎಲ್ಲ ಭ್ರಷ್ಟಾಚಾರಕ್ಕೂ ಸಾಕ್ಷಿ ಇರೋದಿಲ್ಲ. ನೈತಿಕತೆ ಅನ್ನೋದು ಒಂದು ಇರ್ತೈತಿ. ಆ ನೈತಿಕತೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು. ಅದೇ ರೀತಿಯಾಗಿ ಮಹಿಳಾ ಅಧಿಕಾರಿ ವಿರುದ್ಧ ಏನು ನಿಂದನೆಯನ್ನು ಮಾಡಿದ್ರು, ಧಮಕಿ ಹಾಕಿದ್ರು, ರಾಜೇಗೌಡ ಅವರ ಬಂಧನ ಆಗಿದೆ. ಬಿಜೆಪಿ ನಾಯಕರು ಸಹ ನೀವು ಸಾಕಷ್ಟು ಒತ್ತಾಯವನ್ನು ಮಾಡಿದ್ರಿ ಬಂಧನ ಆಗಬೇಕು ಅನ್ನುವಂಥದ್ದು, ಏನು ಹೇಳ್ತೀರಿ? ನೋಡ್ರಿ, ರಾಜೇಗೌಡ ಅವರ ಬಂಧನ ಆಗ್ಬೇಕಂತೇಳಿ ಎಲ್ಲರೂ ಒತ್ತಾಯ ಮಾಡ್ತಿದ್ರು. ಒಬ್ಬಳ ಮಹಿಳಾ ಅಧಿಕಾರಿ, ಉನ್ನತ ಅಧಿಕಾರಿ ಕಣ್ಣೀರು ಹಾಕಿಳು. ಯಾವ ಭಾಷೆಯನ್ನು ಬಳಸಬಾರ್ದು ಆ ಭಾಷೆಯನ್ನು ಬಳಸಿದ್ದಾರೆ. ತಾವು ಕೂಡ ಅದನ್ನು ಬ್ಲರ್ ಮಾಡಿ ಆ ಭಾಷೆಯನ್ನು ತೋರಿಸಿದ್ದೀರಿ. ಅಂಥ ಒಬ್ಬ ರೌಡಿ ಕಾರ್ಯಕರ್ತರನ್ನು ಇಟ್ಕೊಂಡು ಕಾಂಗ್ರೆಸ್ಸಿಗೆ ಏನು ಒಂದು ಒಳ್ಳೆಯ ಹೆಸರು ಬರ್ತೈತಿ ಅನ್ನುವಂಥದ್ದನ್ನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ವಿಚಾರ ಮಾಡಬೇಕು, ನಾನಲ್ಲ. ಮತ್ತು ಮೇಲ್ನೋಟಕ್ಕೆ ಸಾಬೀತಾಕೈತಿ ರಾಜೀವ್ ಗೌಡನನ್ನು ಬಂಧಿಸಬಾರ್ದು ಅಂತೇಳಿ ಪೊಲೀಸರಿಗೆ 3ನೇ ಮಹಡಿಯಿಂದ ನಿರ್ದೇಶನ ಇತ್ತು ಅಂತ. ಯಾಕೆಂದರೆ
ನಿರೀಕ್ಷಣಾ ಜಾಮೀನು ವಜಾ ಆದ ತಕ್ಷಣ ಅರೆಸ್ಟ್ ಹಾಕೋಣಂದ್ರೆ ಪೊಲೀಸರಿಗೆ ಗುರ್ತಿತ್ತು ಎಲ್ಲಿರ್ತಾರೆ ಅನ್ನೋದು. ಮತ್ತು ಯಾಕೆ ಅರೆಸ್ಟ್ ಮಾಡಲಿಲ್ಲ ಅವ್ರನ್ನ? ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಸರ್ಕಾರದ ನಿರ್ದೇಶನದ ಮೇರೆಗೆ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ. ಅಂದರೆ ಇದರಿಂದ ಪೊಲೀಸರು ನಿಷ್ಪಕ್ಷಪಾತವಾದಂಥ ಕೆಲಸವನ್ನು ಈ ರಾಜ್ಯದಲ್ಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ಜ್ವಲಂತ ನಿಜವಾಗಿದೆ. ಸರ್, ಇವತ್ತು ಸದನದ ಹೊರಗೆ ಈ ಒಂದು ಹೋರಾಟ ಆದರೆ ಸದನದ ಒಳಗೆ ಇವತ್ತು ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು? ಇವರು ಏನೇನು ವಿಷಯ ತರ್ತಾರೆ ನೋಡ್ಕೊತೇವೆ. ನಮ್ಮ ಕಡೆ ಸಾಕಷ್ಟು ವಿಷಯಗಳದಾವು. ನಾವು ವಿರೋಧ ಪಕ್ಷದ ನಾಯಕರ ಜೊತೆಗೆ ಎಲ್ಲರೂ ಕೂತ್ಕೊಂಡು ಯಾವ ವಿಷಯದ ಮೇಲೆ ಯಾರ್ಯಾರು ಮಾತಾಡಬೇಕು, ಎಷ್ಟೆಷ್ಟು ಮಾತಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಣಯ ಮಾಡಿ ಹೋರಾಟವನ್ನು ಮಾಡ್ತೀವಿ. ಇದಿಷ್ಟು ಶಾಸಕರಾದಂತಹ ಸಿ ಪಾಟೀಲ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.